ಇದು ನೋಡ್ರಿ, ಕಸಿ ಮಾಡಿ 1.5 ತಿಂಗಳಾಯ್ತು. ರಾಕೆಟ್ ಹೋದಂಗೆ ಹೋಗ್ತಾ ಉಂಟಿದೆ. ಕಸಿ ಮಾಡಿದ ಜಾಗ ನೋಡ್ರಿ, ಇದೆ ನೋಡ್ರಿ, ಕಸಿ ಮಾಡಿದಂಥ ಜಾಗ ಇದೆ. ಇಲ್ಲಿ ಕಸಿ ಮಾಡಿ ಕರೆಕ್ಟಾಗಿ 1.5 ತಿಂಗಳಾಗದೆ ನೋಡ್ರಿ. ಇಲ್ಲಿ ಎಷ್ಟು ಚೆಂದ ಹೋಗೋದು ಗಿಡ, ಒಂಥರ ನೋಡೋದೇ ಖುಷಿ. ಈ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಅಂದರೆ ಸ್ವಲ್ಪ ಇದು ಗಟ್ಟಿ ಆಗಬೇಕು, ಇಲ್ಲಾಂದರೆ ಇಲ್ಲಿ ಮುರಿದೋಗ್ತದೆ. ಅವಾಗ ಈ ಕಡೆ ಜಗ್ಗಿ ಮರ ಕಟ್ಟಬೇಕದು, ಇಲ್ಲಾಂದರೆ ಹೆಡೆ ಬಿದ್ದು ಮುರಿದೋಗ್ಬಿಡ್ತದೆ. ಹಿಪ್ಲಿ ಗಿಡ ಅಂತ ಇದು. ಇದನ್ನು ಕಾಳು ಮೆಣಸಿನ ಕಸಿ ಮಾಡಲಿಕ್ಕೆ ಇದು ಸೂಕ್ತವಾದಂಥ ಗಿಡ. ಇದು ಬ್ರೆಜಿಲಿಯನ್ ಹಿಪ್ಲಿ ಅಂತ ಕರೀತಾರೆ. ಇದಕ್ಕೆ ಟಾಪ್ ಲೆವೆಲ್ ಆಗ್ತದೆ, ಮತ್ತು ಬೇರೆ ಗಿಡಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಮತ್ತು ಟ್ರೈ ಮಾಡ್ಲಿಕ್ಕೆ ಹೋಗಬೇಡ್ರಿ ಸುಮ್ಮನೆ. ಇದು ಸುಮಾರು 1 ವರ್ಷಕ್ಕೆ ಚೆನ್ನಾಗಿ ಗೊಬ್ಬರ ಸಿಕ್ಕದಂದರೆ ಇದು ನೋಡ್ರಿ, ಈ ನಮಗೆ ದೊಡ್ಡ ಆಗ್ತದೆ. ಇದು ದೊಡ್ಡ ಆಗ್ತದೆ 1 ವರ್ಷಕ್ಕೆ. ನಾವು ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟಿಗೆ ಕಸಿ ಮಾಡ್ಕೋಬೇಕಿದೆ. ಇದೇ ಮೇ 17ಕ್ಕೆ ನಾವು ಕಾಳು ಮೆಣಸಿನ ಒಂದು ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ನಿಮಗೆ ಹಿಪ್ಲಿ ಗಿಡಕ್ಕೆ ಯಾವ ರೀತಿ ಕಾಳು ಮೆಣಸಿನ ಬಳ್ಳಿಯನ್ನು ಕಸಿ ಕಟ್ಟಬೇಕು, ಮತ್ತು ಯಾವ ರೀತಿ ಮೇಂಟೈನ್ ಮಾಡಬೇಕು, ಯಾವ ರೀತಿ ಗೊಬ್ಬರ ಹಾಕಬೇಕು, ಯಾವ ಸ್ಪ್ರೇ ಹೊಡಿಬೇಕು, ಯಾವ ಟೈಮಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ನಿಮಗೆ ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀವಿ. ಅದೇ ರೀತಿ ಮೇ 17ಕ್ಕೆ ಬೆಳಗ್ಗೆ 9 ರಿಂದ 1:15 ತನಕ ಜೇನು ಕೃಷಿಯ ಬಗ್ಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರ್ತದೆ. ಈ ಜೇನು ಕೃಷಿ ತರಬೇತಿಯಲ್ಲಿ ನಿಮಗೆ ಕ್ಲೀನಿಂಗ್ ಮಾಡೋದು ಯಾವ ಥರ, ಮೇಣದಾಳಿ ಅಣಿಸೋದು ಯಾವ ಥರ, ಡಿವೈಡ್ ಮಾಡೋದು ಯಾವ ಥರ, ತುಪ್ಪ ತೆಗೆದು ಯಾವ ಥರ ಅನ್ನುವಂಥ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನಾವು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ 100% ಕೊಡ್ತೀವಿ. ಅದಂತೂ ಪಕ್ಕ. ನಿಮಗೇನಾದರೂ ಈ ಟ್ರೈನಿಂಗಿಗೆ ಜಾಯ್ನ್ ಆಗಬೇಕಂದ್ರೆ ಇಲ್ಲಿ ಕಾಣಿಸ್ತಿರೋ ನಂಬರಿಗೆ ಒಂದು ವಾಟ್ಸಪ್ ಮಾಡಿರಿ, ಜಾಯ್ನ್ ಆಗಿರಿ.